ಚಾಮುಂಡೇಶ್ವರಿಯಲ್ಲಿ ಸಿದ್ದು ಸೋತಿದ್ಯಾಕೆ? ಜೆಡಿಎಸ್ ರಣತಂತ್ರ, ಸ್ವಪಕ್ಷ ನಾಯಕರ ಕುತಂತ್ರ. ಸಿದ್ದು ಸುತ್ತ ಬೆಳೆದಿತ್ತು ಶತ್ರುಕೋಟೆ. ಅದು 2018. ರಾಜ್ಯದಲ್ಲಿ ಸಿದ್ದು ಸಿಎಂ ಆಗಿದ್ದ ಟೈಮ್. ಹಿಂದುಳಿದವರು, ಬಡವರು, ದೀನ ದಲಿತರು ಮತ್ತು ಅಲ್ಪಸಂಖ್ಯಾತರಿಗೆ ಹಲವು ಭಾಗ್ಯಗಳನ್ನ ಕೊಟ್ಟಿದ್ದ ಸಿದ್ದರಾಮಯ್ಯ ಭಾಗ್ಯ ವಿಧಾತರಾಗಿದ್ರು. ದಿವಂಗತ ದೇವರಾಜು ಅರಸು ಅವರ ನಂತರ ಸಕ್ಸಸ್ಫುಲ್ ಆಗಿ 5 ವರ್ಷ ಪೂರೈಸಿದ ಜನಪ್ರಿಯ ಸಿಎಂ ಎನಿಸಿಕೊಂಡಿದ್ರು. ಹಿಂಗಾಗಿ ಆ ಸಲ ಗೆದ್ದೇ ಗೆಲ್ತೀನಿ, ಗೆದ್ದು ಸಿಎಂ ಆಗೇ ಆಗ್ತೀನಿ ಅನ್ನೋ ಓವರ್ ಕಾನ್ಫಿಡೆಂಟ್ ನಲ್ಲಿದ್ರು ಸಿದ್ದರಾಮಯ್ಯ. ಹಿಂಗಾಗಿನೇ ಕುಮಾರಸ್ವಾಮಿ ಅವರ ಅಪ್ರಾಣೆ ಸಿಎಂ ಆಗಲ್ಲ ಅಂತ ಹೇಳಿದ್ರು. ಜೊತೆಗೆ ಬಿಜೆಪಿ ನಾಯಕರಿಗೂ ಮುಲಾಜಿಲ್ಲದೆ ಮುಟ್ಟಿ ನೋಡಿಕೊಳ್ಳೋ ತಿರುಗೇಟು ಕೊಡ್ತಾ ಇದ್ರು. ಹೋದ ಕಡೆ ಬಂದ ಕಡೆಯಲ್ಲೆಲ್ಲ ಸಿದ್ದರಾಮಯ್ಯನವರಿಗೆ ಜೈಕಾರಗಳು ಕೇಳಿ ಬರುತ್ತಿದ್ವು. ಆದ್ರೆ ಈ ಜೈಕಾರಗಳ ಮಧ್ಯೆಯೇ ಧಿಕ್ಕಾರ ಅನ್ನೋ ಕೂಗು ಸಣ್ಣದಾಗಿ ಕೇಳಿ ಬರುತ್ತಿತ್ತು. ಇಂಥ ಟೈಮ್ ಅಲ್ಲೇ 2013ರಲ್ಲಿ ವರುಣದಿಂದ ಗೆದ್ದು ಸಿಎಂ ಆಗಿದ್ದ ಸಿದ್ದರಾಮಯ್ಯ ಆ ಕ್ಷೇತ್ರವನ್ನ ತಮ್ಮ ಮಗ ಯತೀಂದ್ರ ಅವರಿಗೆ ಬಿಟ್ಟುಕೊಟ್ಟು ತಮ್ಮ ತವರು ಕ್ಷೇತ್ರ ಚಾಮುಂಡೇಶ್ವರಿಗೆ ಮರಳಿದ್ರು. ಆದ್ರೆ 2006ರ ನಂತರ ಚಾಮುಂಡೇಶ್ವರಿ ಕ್ಷೇತ್ರ ಜೆಡಿಎಸ್ ಭದ್ರಕೋಟೆಯಾಗಿ ಬದಲಾಗಿತ್ತು. ಜಿಟಿ ದೇವೇಗೌಡರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಸ್ಥಳೀಯರಿಂದ ಸೈ ಎನಿಸಿಕೊಂಡಿದ್ರು. ಹೀಗಿದ್ರು ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಕ್ಷೇತ್ರದ ಅಖಾಡಕ್ಕೆ ಧುಮುಕಿದ್ರು. ಆಗ್ಲೇ ನೋಡಿ ಅಂದು ಸಿಎಂ ಆಗಿದ್ದ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕೋಕೆ ಸಿದ್ದರಾಮಯ್ಯನ ಎಲ್ಲಾ ವಿರೋಧಿಗಳು ಒಂದಾಗಿದ್ದು. ಅಷ್ಟಕ್ಕೂ ಆ ಚುನಾವಣೆಯಲ್ಲಿ ಸಿದ್ದು ಸೋತಿದ್ ಹೇಗೆ ಅನ್ನೋದನ್ನ ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮೊದಲು ಸಿದ್ದರಾಮಯ್ಯ ಮತ್ತು ಚಾಮುಂಡೇಶ್ವರಿ ಕ್ಷೇತ್ರಕ್ಕಿರೋ ನಂಟೇನು, ಸಿದ್ದು ಬೆಳೆದು ಬಂದ ರಾಜಕೀಯ ಹಾದಿ ಹೇಗಿತ್ತು ಅನ್ನೋದನ್ನ ಹೇಳ್ತೀನಿ ನೋಡಿ. ಮಾಜಿ ಸಿಎಂ ಸಿದ್ದರಾಮಯ್ಯ ಜನತಾ ಪರಿವಾರದಿಂದ ಬಂದ ರಾಜಕಾರಣಿ. 1978ರಲ್ಲಿ ಮೈಸೂರು ತಾಲೂಕು ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿದ್ದ ಸಿದ್ದರಾಮಯ್ಯ ಆನಂತರ ರೈತ ಸಂಘಟನೆಯಲ್ಲಿ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರೊಂದಿಗೆ ಓಡಾಡಿಕೊಂಡಿದ್ರು. 1980ರಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ರು. 1978ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೆದ್ದಿದ್ದ ಕಾಂಗ್ರೆಸ್ನ ಡಿ ದೇವರಾಜ ಅರಸರ ಉಪಟಳ ತಡೆಯಲಾರದೆ ಅವರನ್ನ ಹೇಗಾದ್ರೂ ಮಾಡಿ ಸೋಲಿಸಬೇಕು ಅನ್ನೋ ಲೆಕ್ಕಾಚಾರಗಳು ಹುಟ್ಟಿಕೊಂಡಿದ್ವು. ಆಗ ಕೆಂಪಿರೇಗೌಡ ಸೇರಿದಂತೆ ಮೈಸೂರು ತಾಲೂಕಿನ ಹಲವು ಮುಖಂಡರು 1983ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಲೋಕದಳ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದ್ರು. ಆ ಚುನಾವಣೆಯಲ್ಲಿ ಗೆದ್ದ ಸಿದ್ದರಾಮಯ್ಯ ಮೊದಲ ಬಾರಿಗೆ ವಿಧಾನಸಭೆಗೆ ಎಂಟ್ರಿ ಕೊಟ್ಟಿದ್ರು. ರಾಜಕೀಯ ಏಳು ಬೀಳಿನ ನಡುವೆ 1 ಸಲ ಮುಖ್ಯಮಂತ್ರಿ, 2 ಸಲ ಉಪಮುಖ್ಯಮಂತ್ರಿ ಹಾಗೂ ಹಣಕಾಸು ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಒಟ್ಟಾರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 8 ಸಲ ಸ್ಪರ್ಧಿಸಿ 5 ಸಲ ಗೆಲುವನ್ನು ಕಂಡಿದ್ದಾರೆ. 2006ರಲ್ಲಿ ರಾಜಕೀಯ ಪುನರ್ಜನ್ಮ. ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ನಡೆಸಿದ್ದರಿಂದ ಜೆಡಿಎಸ್ ವರಿಷ್ಠ HD ದೇವೇಗೌಡ ಹಾಗೂ ಸಿದ್ದರಾಮಯ್ಯ ನಡುವೆ ಭಿನ್ನಮತ ತಲೆದೋರಿತ್ತು. ಹೀಗಾಗಿ 2006ರಲ್ಲಿ ಜೆಡಿಎಸ್ ತೊರೆದಿದ್ದ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರಿದ್ರು. ಆಗ ಎದುರಾಗಿದ್ದೇ ಚಾಮುಂಡೇಶ್ವರಿ ಉಪಚುನಾವಣೆ. 2006ರಲ್ಲಿ ರಾಜ್ಯದಲ್ಲಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರವಿತ್ತು. ಯಡಿಯೂರಪ್ಪ ಡಿಸಿಎಂ ಆಗಿದ್ರು. ಇಂಥ ಟೈಮ್ ಅಲ್ಲಿ ಎದುರಾದ ಉಪಚುನಾವಣೆಯಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದಿದ್ರು. ಜೆಡಿಎಸ್ ಬಿಜೆಪಿ ಜಂಟಿಯಾಗಿ ಶಿವಬಸಪ್ಪ ಅನ್ನೋ ಅನಾಮಧೇಯ ವ್ಯಕ್ತಿಯನ್ನ ಕಣಕ್ಕಿಳಿಸಿದ್ವು. ಆದ್ರೂ ಸಿದ್ದರಾಮಯ್ಯ ಆ ಚುನಾವಣೆಯಲ್ಲಿ ಗೆಲುವಿಗಾಗಿ ತಿಣುಕಾಡಬೇಕಾಯಿತು. ಯಾಕಂದ್ರೆ ಶಿವಬಸಪ್ಪನವರ ಬೆನ್ನಿಗೆ ಇಡೀ ಸರ್ಕಾರವೇ ನಿಂತಿತ್ತು. ಹೀಗಾಗಿ ಕೊನೆ ಸುತ್ತಿನಲ್ಲಿ ಕೇವಲ 257 ಮತಗಳ ಕೂದಲೆಳೆ ಅಂತರದಲ್ಲಿ ಜಯಗಳಿಸಿ ರಾಜಕೀಯ ಪುನರ್ಜನ್ಮ ಪಡೆದಿದ್ರು ಸಿದ್ದರಾಮಯ್ಯ. ಇದರಿಂದ ಹತಾಶರಾದ ಸಿದ್ದರಾಮಯ್ಯ ಸಾಕಪ್ಪ ಸಾಕು, ಉಪಚುನಾವಣೆಯ ಸಹವಾಸ ಸಾಕು ಅಂದಿದ್ರು. ಇನ್ನೊಂದು ಉಪಚುನಾವಣೆಗೆ ನಿಲ್ಲೋದಿಲ್ಲ ಎಂದು ಶಪಥ ಮಾಡಿದ್ರು. ಅಷ್ಟೇ ಅಲ್ಲ, ಚಾಮುಂಡೇಶ್ವರಿ ಕ್ಷೇತ್ರವನ್ನೇ ಬಿಟ್ಟು ವರುಣಾ ಕ್ಷೇತ್ರಕ್ಕೆ ಶಿಫ್ಟ್ ಆಗಿದ್ರು ಸಿದ್ದರಾಮಯ್ಯ. ವರುಣಾ ಕ್ಷೇತ್ರದಲ್ಲಿ 2008 ಮತ್ತು 2013ರ ಚುನಾವಣೆಯಲ್ಲಿ ಗೆದ್ದು ಸಿಎಂ ಕೂಡ ಆಗಿದ್ರು. ಆದ್ರೆ ಸಿಎಂ ಆದ ಕಾನ್ಫಿಡೆಂಟ್ ನಲ್ಲಿ ಚಾಮುಂಡೇಶ್ವರಿ ಜನ ತಮ್ಮ ಕೈ ಹಿಡಿತಾರೆ ಅಂತೇಳಿ ಸಿದ್ದರಾಮಯ್ಯ 2018ರಲ್ಲಿ ಅಖಾಡಕ್ಕಿಳಿದಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಸೋಲಿನ ಸುಳಿವು ಸಿಕ್ಕಿದ್ದರಿಂದ ಸಿದ್ದರಾಮಯ್ಯ ಬಾಗಲಕೋಟೆಯ ಬಾದಾಮಿಯಲ್ಲೂ ಅಖಾಡಕ್ಕಿಳಿದು ಗೆದ್ದಿದ್ರು. ಅಷ್ಟಕ್ಕೂ ಚಾಮುಂಡೇಶ್ವರಿಯಲ್ಲಿ ಸಿದ್ದು ಸೋತಿದ್ಯಾಕೆ ಗೊತ್ತಾ? ಅದನ್ನು ಹೇಳ್ತೀನಿ ನೋಡಿ. 2006ರ ನಂತರ ಒಕ್ಕಲಿಗ ಪ್ರಾಬಲ್ಯದ ಚಾಮುಂಡೇಶ್ವರಿ ಕ್ಷೇತ್ರ ಜೆಡಿಎಸ್ ಭದ್ರಕೋಟೆಯಾಗಿ ಬದಲಾಗಿತ್ತು. ಜೊತೆಗೆ ಸಿದ್ದರಾಮಯ್ಯನವರ ವಿರುದ್ಧ ಅಲ್ಲಿನ ಒಕ್ಕಲಿಗರನ್ನ ಎತ್ತಿಕಟ್ಟೋ ಪ್ರಯತ್ನ ಕೂಡ ನಡೆದಿತ್ತು. ಅಷ್ಟೇ ಅಲ್ಲ, ಹಳೆ ಮೈಸೂರು ಭಾಗದ ಒಂದು ಕಾಲದ ಸಿದ್ದು ಆಪ್ತರೆಲ್ಲ ಸಿದ್ದು ವಿರೋಧಿಗಳಾಗಿ ಬದಲಾಗಿದ್ರು. ಅದರಲ್ಲಿ H ವಿಶ್ವನಾಥ್, ಶ್ರೀನಿವಾಸ ಪ್ರಸಾದ್, GT ದೇವೇಗೌಡರು ಪ್ರಮುಖರಾಗಿದ್ರು. ಯಾಕಂದ್ರೆ ಸಿದ್ದು ಸಿಎಂ ಆಗಿದ್ದಾಗ H ವಿಶ್ವನಾಥ್ ಮತ್ತು ಶ್ರೀನಿವಾಸ ಪ್ರಸಾದ್ ಕಾಂಗ್ರೆಸ್ ನಲ್ಲೇ ಇದ್ರು. ಆದ್ರೆ ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸಿದ್ದರಿಂದ ಮನನೊಂದು ಪಕ್ಷ ತೊರೆದಿದ್ರು. ಆಗ H ವಿಶ್ವನಾಥ್ ಜೆಡಿಎಸ್ ಗೆ ಹೋದ್ರೆ ಶ್ರೀನಿವಾಸ ಪ್ರಸಾದ್ ಬಿಜೆಪಿಗೆ ಹೋಗಿದ್ರು. ಇವರಿಬ್ಬರು 2018ರ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರನ್ನ ಸೋಲಿಸೋಕೆ ಪಣ ತೊಟ್ಟಿದ್ರು. ಇತ್ತ ಬಿಜೆಪಿ ನಾಯಕರು ಕೂಡ ಡಮ್ಮಿ ಕ್ಯಾಂಡಿಡೇಟ್ ಅನ್ನ ಅಖಾಡ
ಕಣಕ್ಕಿಳಿಸಿ ಸಿದ್ದರಾಮಯ್ಯನವರನ್ನ ಸೋಲಿಸೋಕೆ ಜೆಡಿಎಸ್ಗೆ ಸಪೋರ್ಟ್ ಮಾಡಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗೋದು ಕಾಂಗ್ರೆಸ್ ಪಕ್ಷದಲ್ಲೇ ಕೆಲ ನಾಯಕರಿಗೆ ಇಷ್ಟ ಇರಲಿಲ್ಲ. ಸಿದ್ದರಾಮಯ್ಯ ಮೂಲ ಕಾಂಗ್ರೆಸ್ಸಿಗರಲ್ಲ. 2006ರಲ್ಲಿ ಜೆಡಿಎಸ್ ನಿಂದ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು. ಹೀಗೆ ಪಕ್ಷ ಸೇರಿದ ಕೇವಲ 7 ವರ್ಷಕ್ಕೆ ಅಂದ್ರೆ 2013ರಲ್ಲಿ ರಾಜ್ಯದ ಸಿಎಂ ಕೂಡ ಆಗಿದ್ರು. ಸಿದ್ದು ಸಿಎಂ ಆಗಿದ್ದು ಮೂಲ ಮತ್ತು ಕೆಲ ಹಿರಿಯ ಕಾಂಗ್ರೆಸ್ಸಿಗರ ಹೊಟ್ಟೆ ಕಿಚ್ಚಿಗೆ ಕಾರಣವಾಗಿತ್ತು. ಅದರಲ್ಲೂ ಡಾಕ್ಟರ್ ಜಿ ಪರಮೇಶ್ವರ್ ಅವರು 2013ರಲ್ಲಿ ಕೊರಟಗೆರೆಯಲ್ಲಿ ಸೋಲಕ್ಕೆ ಸಿದ್ದುನೇ ಕಾರಣ ಅನ್ನೋರು ಇದ್ದಾರೆ. ಹೀಗಾಗಿ ಪರಮೇಶ್ವರ್ ಅವರು ಕೂಡ ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯನವರನ್ನ ಸೋಲಿಸೋಕೆ ಪರೋಕ್ಷವಾಗಿ ಬೆಂಬಲ ಕೊಟ್ಟಿದ್ರು ಅನ್ನೋ ಮಾತುಗಳು ಇವೆ. 2013ರಲ್ಲಿ ಕೊರಟಗೆರೆಯಲ್ಲಿ ಪರಂ ಸೋಲಿಸೋಕೆ ಸಿದ್ದು ಅದೇಗೆ ಕಾರಣರಾಗಿದ್ರು ಅಂದ್ರೆ ಅದಕ್ಕೆ ಕೆಲವು ಕಥೆಗಳು ಕೂಡ ಇವೆ. ಅವೇನು ಅನ್ನೋದನ್ನ ಹೇಳ್ತೀನಿ ನೋಡಿ. ಅದು 2013 ರಾಜ್ಯದಲ್ಲಿ ಬಿಜೆಪಿ ಆಡಳಿತ ವಿರೋಧಿ ಅಲೆ ಎದ್ದಿತ್ತು. ಸಿದ್ದರಾಮಯ್ಯ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿ ರೆಡ್ಡಿ ಬ್ರದರ್ಸ್ ವಿರುದ್ಧ ತೊಡೆತಟ್ಟಿ ಅಬ್ಬರ ಸೃಷ್ಟಿಸಿದ್ರು. ಇದೇ ವೇಳೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಹೀಗಾಗಿ ಪರಮೇಶ್ವರ್ ಅವರ ಮುಂದಾಳತ್ವದಲ್ಲೇ ವಿಧಾನಸಭೆ ಚುನಾವಣೆ ಎದುರಿಸಿತ್ತು ಕಾಂಗ್ರೆಸ್. ಆ ಚುನಾವಣೆಯಲ್ಲಿ 123 ಸ್ಥಾನಗಳನ್ನ ಗೆದ್ದಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಕ್ಕಿತ್ತು. ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೋತಿದ್ರು. ಹೀಗಾಗಿ ನೈತಿಕ ಹೊಣೆ ಹೊತ್ತು ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಹುದ್ದೆಯನ್ನ ಸಿದ್ದರಾಮಯ್ಯ ಅವರಿಗೆ ಬಿಟ್ಟುಕೊಡಬೇಕಾಗಿತ್ತು. ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಅವತ್ತು ಕೊರಟಗೆರೆಯಲ್ಲಿ ಪರಮೇಶ್ವರ್ ಅವರ ಸೋಲಿಗೆ ಪರೋಕ್ಷವಾಗಿ ಸಿದ್ದರಾಮಯ್ಯನವರೇ ಕಾರಣ ಅನ್ನೋ ಆರೋಪಗಳು ಕೇಳಿ ಬಂದಿದ್ವು. ಆ ಸೋಲಿಗೆ ಪ್ರತೀಕಾರವಾಗಿಯೇ 2018ರಲ್ಲಿ ಚಾಮುಂಡೇಶ್ವರಿಯಲ್ಲಿ ಸಿದ್ದು ಸೋಲಿಗೆ ಪರೋಕ್ಷವಾಗಿ ಜೆಡಿಎಸ್ಗೆ ಸಪೋರ್ಟ್ ಮಾಡಿದ್ರು ಅನ್ನೋ ಮಾತುಗಳು ಹರಿದಾಡಿದ್ವು. ಹೀಗಾಗಿನೇ ಮಾಜಿ ಸಿಎಂ ಎಚ್ಡಿಕೆ ಈಗ 2013ರಲ್ಲಿ ಕೊರಟಗೆರೆ ಚುನಾವಣಾ ಫಲಿತಾಂಶವನ್ನ ಸಿದ್ದುಗೆ ನೆನಪಿಸಿದ್ದಾರೆ ಎನ್ನಲಾಗುತ್ತಿದೆ. ಕೆಲ ರಾಜಕೀಯ ವಿಶ್ಲೇಷಣೆಗಳ ಪ್ರಕಾರ ಕಾಂಗ್ರೆಸ್ ನಾಯಕರಲ್ಲೇ ಸಿದ್ದು ಮತ್ತೆ ಸಿಎಂ ಆಗೋದು ಕೆಲವರಿಗೆ ಇಷ್ಟ ಇರಲಿಲ್ಲ. ಹೀಗಾಗಿ 2018ರಲ್ಲಿ ಒಂದೊಮ್ಮೆ ಪಕ್ಷ ಅಧಿಕಾರಕ್ಕೆ ಬಂದ್ರು ಸಿದ್ದರಾಮಯ್ಯ ಸೋಲಬೇಕು ಅನ್ನೋ ಆಸೆ ಸಾಕಷ್ಟು ಕಾಂಗ್ರೆಸ್ ನಾಯಕರಲ್ಲಿತ್ತು ಎನ್ನಲಾಗುತ್ತೆ. ಹಾಗೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಮೆಜಾರಿಟಿ ಸಿಕ್ಕಿ ಸಿದ್ದರಾಮಯ್ಯ ಸೋತ್ರೆ ನೈತಿಕವಾಗಿ ಅವರು ಮುಖ್ಯಮಂತ್ರಿ ಪಟ್ಟದಿಂದ ಹಿಂದೆ ಸರಿಯಬೇಕಾಗುತ್ತೆ ಅನ್ನೋ ಲೆಕ್ಕಾಚಾರಗಳಿದ್ವು. ಹೀಗಾಗಿ ಸಿದ್ದರಾಮಯ್ಯನವರನ್ನ ಚಾಮುಂಡೇಶ್ವರಿಯಲ್ಲಿ ಕಟ್ಟಿ ಹಾಕೋಕೆ ಬಿಜೆಪಿ ಜೆಡಿಎಸ್ಗೆ ಪರೋಕ್ಷವಾಗಿ ಕೆಲ ಕಾಂಗ್ರೆಸ್ ಮುಖಂಡರು ಬೆಂಬಲ ಸೂಚಿಸಿದ್ರು. ಇದೇ ಮಾತನ್ನ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಹೇಳಿಕೊಂಡಿದ್ದಾರೆ. ಎಷ್ಟೇ ಬಲಾಢ್ಯರಾಗಿದ್ರು ಆಕಾಶವೇ ಕಳಚಿ ಬಿದ್ರೆ ಏನ್ ಮಾಡಕ್ಕಾಗುತ್ತೆ. 2018ರಲ್ಲಿ ಸಿದ್ದರಾಮಯ್ಯನವರನ್ನ ಸೋಲಿಸೋಕೆ ಎಲ್ಲಾ ಪಕ್ಷಗಳು ಒಂದಾಗಿ ಕೆಲಸ ಮಾಡಿದ್ವು. ಹಿಂಗಾಗಿನೇ 2018ರಲ್ಲಿ ಸಿದ್ದರಾಮಯ್ಯ ಚಾಮುಂಡೇಶ್ವರಿಯಲ್ಲಿ ಸೋಲಬೇಕಾಯ್ತು. ಈಗ ಹೇಳಿ, ಸಿದ್ದರಾಮಯ್ಯ ಚಾಮುಂಡೇಶ್ವರಿಯಲ್ಲಿ ನಿಜವಾಗ್ಲೂ ಜನಾದೇಶದಿಂದ ಸೋತ್ರ, ಇಲ್ಲ ಕುತಂತ್ರ, ರಣತಂತ್ರ ಮತ್ತು ಹಿತಶತ್ರುಗಳನ್ನ ನಂಬಿ ಸೋತ್ರ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂತ